ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಾವು ಕಷ್ಟಪಟ್ಟು ಬೆಳಗ್ಗೆ ಸಂಜೆ ದುಡಿತಾ ಇದ್ದೀವಿ, ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ ಕಾರ್ಯಕರ್ತರಾಗಿ. ನಮಗೆ ಅಭ್ಯರ್ಥಿಯನ್ನ ಹಾಕಿ ಅಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದೀಗ ಒತ್ತಾಯಿಸ್ತಾ ಇದ್ದಾರೆ ಹೈಕಮಾಂಡ್ಗೆ ಮತ್ತು ರಾಜ್ಯದ ನಾಯಕರಿಗೆ. ಬಿಕಾಸ್ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯಾಗಿ JDS ಇಂದ ಕಣಕ್ಕಿಳಿತಿದ್ದಾರೆ, ಇನ್ನೊಂದು ಕಡೆ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಕೂಡ ಪ್ರಚಾರ ಮಾಡ್ತಿದ್ದಾರೆ. ಇದರ ನಡುವೆ ಬಿಜೆಪಿ ಕತೆ ಏನಾಗುತ್ತೆ, ಬಾಹ್ಯವಾಗಿ ಬೆಂಬಲಿಸ್ತಾರ ಸುಮಲತಾ ಅವರನ್ನ, ಈ ಥರದ ಹಲವಾರು ಪ್ರಶ್ನೆಗಳು ಕಾಡ್ತಾ ಇತ್ತು. ಬಟ್ ಫೈನಲಿ ಇದೀಗ ಬಿಜೆಪಿ ಕಾರ್ಯಕರ್ತರು ರಾಜ್ಯ ನಾಯಕರು ಒತ್ತಾಯಿಸ್ತಾ ಇದ್ದಾರೆ, ನಾವಿಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ, ಬಿಜೆಪಿ ಕಾರ್ಯಕರ್ತರಿದ್ದೀವಿ, ಸೊ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯನ್ನು ಹಾಕಿ ಅಂತ ಅವರು ಒತ್ತಾಯ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಡ್ಯದಿಂದ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಸಂತೋಷ್. ಗುಡ್ ಆಫ್ಟರ್ನೂನ್ ಹರೀಶ್. ಬಿಜೆಪಿಗೆ ಅಲ್ಲಿ ನೆಲೆ ಇಲ್ಲ, ನಿಂತರೂ ಕೂಡ ಗೆಲ್ಲೋದು ಕಷ್ಟ, ಹಾಗಾಗಿ ಸುಮಲತಾ ಅವ್ರನ್ನ ಬೆಂಬಲಿಸುವ ಸಾಧ್ಯತೆ ಇದೆ. ಬಿಕಾಸ್ ಅವರ ಅಪೋಸಿಟ್ ಸಮ್ಮಿಶ್ರ ಸರ್ಕಾರದಿಂದ ನಿಖಿಲ್ ಇದ್ದಾರೆ, ಈ ಥರದ್ದೆಲ್ಲ ಮಾತುಗಳು ಕೇಳಿ ಬರ್ತಾ ಇದ್ದು. ಕಾರ್ಯಕರ್ತರ ಅನಿಸಿಕೆ ಏನಿದೆ ಹಾಗಾದ್ರೆ, ಬೇರೆ ಇದೆಯಾ ಹರೀಶ್? ಕಾರ್ಯಕರ್ತರು ಹೇಳ್ತಾ ಇರೋದೇ ಬೇರೆ. ಬಿಜೆಪಿ ಗೆಲ್ಲುತ್ತೋ ಸೋಲುತ್ತೋ ನಮ್ಗೆ ಖಂಡಿತ ಗೊತ್ತಿಲ್ಲ, ಆದ್ರೆ ನಾವು ಚುನಾವಣೆಗೆ ನಿಲ್ಲೇಬೇಕು. ಯಾಕಂದ್ರೆ ಮಂಡ್ಯದಲ್ಲಿ ನಾವು ಪಕ್ಷವನ್ನ ಕಟ್ಟೋದಿಕ್ಕೆ ಹಗಲಿರುಳು ದುಡ್ದಿದ್ದೇವೆ. ನೀವು ನಮ್ಗೆ ಈ ಬಾರಿ ಅಭ್ಯರ್ಥಿಯನ್ನ ಹಾಕ್ಲಿಲ್ಲ ಅಂದ್ರೆ ಅದು ಬಿಜೆಪಿ ಪಕ್ಷಕ್ಕೆ ತುಂಬಾ ದೊಡ್ಡ ಹಿನ್ನಡೆ ಆಗುತ್ತೆ. ಈ ಕಾರಣಕ್ಕೋಸ್ಕರ ನೀವು ಬಿಜೆಪಿಯಿಂದ ಅಭ್ಯರ್ಥಿ ಹಾಕ್ಲೇಬೇಕು. ಅಂದ್ರೆ ಆ ಭಾಗದಲ್ಲಿ ನಮ್ಮನ್ನ ಆಟಕ್ಕೂಟ ಲೆಕ್ಕಕ್ಕಿಲ್ಲ ಅಂತ ಟ್ರೀಟ್ ಮಾಡ್ಬಿಡ್ತಾರೆ ಅನ್ನೋ ಭಯ ಅವ್ರಿಗೆ. ಅಂದ್ರೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇರೋದೇನಂದ್ರೆ, ನಾವು ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ, ಸ್ಪರ್ಧೆ ಮಾಡ್ಬೇಕು. ಯಾಕೆಂದ್ರೆ 0 ಇಂದ ಪಕ್ಷ ಕಟ್ಟಬೇಕು. ಹೌದು, ಇವತ್ತು ಮಂಡ್ಯದಲ್ಲಿ ಬಿಜೆಪಿ ಪ್ರಬಲವಾಗಿಲ್ಲ ನಿಜ, ಆದ್ರೆ ಇವತ್ತು ನಾವು ಅಭ್ಯರ್ಥಿಯನ್ನ ಹಾಕಿದ್ರೆ ಮುಂದೊಂದು ದಿನ ಅದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ನಾವು ಇವತ್ತೇ ಅಭ್ಯರ್ಥಿ ಹಾಕ್ಲಿಲ್ಲ ಅಂದ್ರೆ ಅದು ಬಿಜೆಪಿಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹಿನ್ನಡೆ ಆಗುತ್ತೆ. ಆ ಕಾರಣಕ್ಕೆ ನೀವು ಅಭ್ಯರ್ಥಿ ಹಾಕ್ಲೇಬೇಕು. ಒಂದ್ ವೇಳೆ ನೀವೇನಾದ್ರೂ ಸುಮಲತಾಗೆ ಸಪೋರ್ಟ್ ಮಾಡಿ ಅಭ್ಯರ್ಥಿ ಹಾಕ್ಲಿಲ್ಲ ಅಂದ್ರೆ ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕಾರ್ಯಕರ್ತರು ನೀಡ್ತಾ ಇದ್ದಾರೆ. ಸೊ ಇದು ಬಿಜೆಪಿಗೆ ಬಿಸಿ ತುಪ್ಪ ಆಗಿದ್ರೆ ಖಂಡಿತವಾಗ್ಲೂ ಏನು ಈಗ ಕಾರ್ಯಕರ್ತರು ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿಯ ವರಿಷ್ಠರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಬಿಜೆಪಿಯವರು ನನಗೆ ಸಪೋರ್ಟ್ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಸುಮಲತಾ ಕೂಡ ಇದ್ರು. ಆದ್ರೆ ಈಗ ಬಿಜೆಪಿಯ ಕಾರ್ಯಕರ್ತರು ಹೇಳ್ತಾ ಇರೋದು ಅವ್ರಿಗೂ ಕೂಡ ಒಂದ್ ರೀತಿ ನಿರಾಸೆ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಹರಿ, ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಈ ಕ್ಷಣದೆಲ್ಲ ಮಾಹಿತಿಗಾಗಿ.